ಇದೀಗ ವಿಪಕ್ಷ ನಾಯಕ ಆರ್ ಅಶೋಕ್ ಮಲ್ಲೇಶ್ವರಂ ನಿವಾಸಕ್ಕೆ ಆಗಮಿಸಿದ್ದಾರೆ. ಬಿ ಸರೋಜಾದೇವಿಯವರ ಅಂತಿಮ ದರ್ಶನಕ್ಕೆ. ರಾಜಕೀಯ ಸಿನಿಮಾ ಕ್ಷೇತ್ರದ ಅನೇಕ ಗಣ್ಯರು ಬಂದು ಅಂತಿಮ ದರ್ಶನವನ್ನು ಪಡೆದಿರೋದು. ಈಗಾಗಲೇ ನಟ ಉಪೇಂದ್ರ, ನವರಸ ನಾಯಕ ಜಗ್ಗೇಶ್, ಇನ್ನು ಹಲವಾರು ನಟರು ಆಗಮಿಸುತ್ತಿದ್ದಾರೆ. ಇದೀಗ ಹಿರಿಯ ಸಾಹಿತಿಗಳಾದಂಥ ಪ್ರತಿಭಾನಂದ ಕುಮಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್, ನಾವು ಬಿ ಸರೋಜಾದೇವಿ ಅವರ ಸಾಧನೆ ಮೇಲಕ್ಕೆ ಹಾಕ್ತಾ ಇದ್ವಿ. ಸೊ ಅವ್ರಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸ್ಟಡಿ ಮಾಡಿದಂಥವ್ರು ನೀವು. ಸೊ ನಿಮ್ಮ ನೆನಪುಗಳಲ್ಲಿ ಬಿ ಸರೋಜಾದೇವಿ ಅವರು? ಸರೋಜಾದೇವಿ ಅವರ ಬಗ್ಗೆ ನನಗೆ ಎಷ್ಟು ಪ್ರೀತಿ ಅಂತಂದ್ರೆ ಅವ್ರ ಆತ್ಮಕಥೆ ಬರೆದೆ ನಾನು. ಮೊಟ್ಟ ಮೊದಲು ಸುಧಾವಾರ ಪತ್ರಿಕೆಯಲ್ಲಿ ನನ್ನನ್ನ ಕಂಡಂತೆ ಅಂತ ಒಂದು ಸೀರೀಸ್ ಶುರು ಮಾಡಿದಾಗ ಸರೋಜಾದೇವಿ ಅವ್ರಿಗೆ ಮೊದಲ ಆತ್ಮಕಥೆ ಬಂತು. ಅವಾಗ ನಾನು 15 ವಾರ ಬರೆದಿದ್ದೆ. ಅವ್ರನ್ನ ಹೋಗಿ ಮೀಟ್ ಮಾಡಿ ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ಅವರು ನನ್ನನ್ನು ತುಂಬಾ ಪ್ರೀತಿಯಿಂದ, ತುಂಬಾ ಆತ್ಮೀಯತೆಯಿಂದ ತಮ್ಮ ಎಲ್ಲಾ ಕಥೆನ ತುಂಬಾ ಚೆನ್ನಾಗಿ ಹೇಳಿದ್ರು. ಅವ್ರ ಮನೆಗೆ ಹೋದಾಗ ಅವ್ರು ನನ್ನನ್ನು ಟ್ರೀಟ್ ಮಾಡ್ತಾ ಇದ್ದು, ಮತ್ತೆ ಬೇರೆ ಬೇರೆ ಚಿತ್ರರಂಗದ ಕಥೆಗಳು ಅದೆಲ್ಲ ಹೇಳಿ ಅದೆಲ್ಲ ಬರೆದು ಬಂದ ಮೇಲೆ ಆಮೇಲೆ ಬೇರೆ ತಮಿಳ್ ಅವ್ರು ಮಾಡಿದ್ರು, ಕನ್ನಡದಲ್ಲಿ ಬೇರೆ ಬೇರೆ ಟಿವಿಗಳಲ್ಲೆಲ್ಲ ಮಾಡಿದ್ರು. ಇದೆಲ್ಲ ಬಿಫೋರ್ ಈ ಟಿವಿ, ಡಿಜಿಟಲ್ ಟಿವಿ ಬರೋದಕ್ಕೆ ಮುಂಚಿನ ಕಾಲದಲ್ಲಿ ನಾನು ಬರೆದಿದ್ದೆ ಅವ್ರ ಆತ್ಮಕಥೆನ. ಆಮೇಲೆ ಈಗ ಒಂದು 3-4 ವರ್ಷದ ಹಿಂದೆ ಇನ್ನೊಂದು ಸ್ವಲ್ಪ ಮಾತಾಡ್ಬಿಟ್ಟು ಅದನ್ನೊಂದು ಪುಸ್ತಕ ಮಾಡೋಣ ಅಂತ ಮತ್ತೆ ನಾನು ಅವ್ರ ಮನೆಗೆ ಹೋದೆ. ಸುಮಾರು 1-1.5 ತಿಂಗಳ ಕಾಲ ಅವ್ರ ಮನೇಲಿ ಹೋಗಿ ಅವರೇ ಪಾಪ ಊಟ ಎಲ್ಲ ಬಡಿಸಿ ಎಲ್ಲ ಕಥೆಗಳು, ಫೋಟೋಗಳು ಸಮೇತ ಎಲ್ಲ ಹೇಳ್ತಾ ಇದ್ರು. ಆವಾಗ ನನಗೆ ನಾವು ಹೊರಗಡೆಯಿಂದ ಒಂದು ಸೂಪರ್ ಸ್ಟಾರ್, ಇವತ್ತು ವೈಜಯಂತಿಮಾಲಾ ಮತ್ತು ಸರೋಜಾದೇವಿ ಇಬ್ಬರೇನೆ ಆ ಕಾಲದವ್ರು ಇದ್ದಿದ್ದು. ಅವ್ರೇನೆ ಇಡೀ ದೇಶಕ್ಕೆ ನಾವು ಸೂಪರ್ ಸ್ಟಾರ್ ಅಂತ ನೋಡ್ತಾ ಇದ್ದಿದ್ದು ಸರೋಜಾದೇವಿಗೂ, ಅವರು ವೈಯಕ್ತಿಕವಾಗಿ ಆತ್ಮೀಯತೆಯಿಂದ ಮಾತಾಡ್ತಾ ಇದ್ದಂಥ ಸರೋಜಾದೇವಿಗೂ ಬಹಳ ವ್ಯತ್ಯಾಸ ಇತ್ತು. ಅವರು ನಾನು ಯಾರೋ ಒಬ್ಳು ಪತ್ರಕರ್ತೆ ಬಂದು ಮಾತಾಡ್ತಿದ್ದೀನಿ ಅಂತಲ್ಲ, ಎಷ್ಟು ಆತ್ಮೀಯವಾಗಿ ಅವರು ತಮ್ಮ ಜೀವನದ ಕಥೆನ ಹೇಳಿದ್ರು ಅಂತಂದ್ರೆ ನಾನು ಅವ್ರನ್ನ ತುಂಬಾ ಪ್ರೀತಿಸಕ್ ಶುರು ಮಾಡಿದೆ. ಅಷ್ಟು ನಾನು ಅವ್ರನ್ನ ಹಚ್ಕೊಂಡ್ಬಿಟ್ಟಿದ್ದೆ. ಆ ಪುಸ್ತಕ ಕಂಪ್ಲೀಟ್ ಮಾಡೋದಕ್ಕೆ ನನಗೆ ನನ್ನ ಬೇರೆ ಬೇರೆ ವೈಯಕ್ತಿಕ ಕಾರಣಗಳಿಂದಾಗಿ ನಾನು ಕಂಪ್ಲೀಟ್ ಮಾಡಿರ್ಲಿಲ್ಲ. ಆದ್ರೆ ಅವರು ನನ್ನನ್ನ ಎಷ್ಟು ಚೆನ್ನಾಗಿ ಕಡೆವರೆಗೂ ಅವರು ನನ್ನನ್ನ ನೋಡಿದ್ರು ಅಂತಂದ್ರೆ, ಅಂಥ ಒಂದು ಹಿರಿಯ ವ್ಯಕ್ತಿ ಈ ಥರದ ನಮ್ಮಂಥವ್ರನ್ನೂ ಅಷ್ಟೊಂದು ಹಂಗೆ ನೋಡೋ ಅಗತ್ಯನೇ ಇರಲಿಲ್ಲ. ಯಾರೋ ಬರ್ತಾರೆ, ಒಂದು ಕಥೆ ಬರೀತಾರೆ, ಹೋಗ್ತಾರೆ ಅಂತಿತ್ತು. ಆದ್ರೆ ಅವ್ರ ಜೀವನ ಎಷ್ಟು ಕಾಂಪ್ಲೆಕ್ಸ್ ಆಗಿತ್ತು, ಎಷ್ಟು ಶ್ರೀಮಂತವಾಗಿತ್ತು ಅಂತಂದ್ರೆ, ಮತ್ತೆ ಅವ್ರು ಕುತ್ಕೊಂಡು 1 ಅವರ್ ಕತೆ ಹೇಳಿದ್ರೆ ಇಡೀ ಚಿತ್ರರಂಗ, ಇಡೀ ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಜೊತೆಗೆ ಹಿಂದಿ ಚಿತ್ರ ಅದರ ಒಂದು ಪ್ರತಿನಿಧಿ ಆಗಿದ್ರು ಅವರು. ಯಾಕಂದ್ರೆ ಎಷ್ಟು ಚಿತ್ರಗಳು, ಎಷ್ಟು ತರಾವರಿ ಪಾತ್ರಗಳು, ಆ ಪಾತ್ರಗಳಿಗೆ ಅವರು ತಯಾರು ಮಾಡ್ಕೊಳ್ತಾ ಇದ್ದಿದ್ದು ಅದು. ಆಮೇಲೆ ಒಂದು ನಿಜವಾದ ಲೆಜೆಂಡ್ ಅವರು ಸರೋಜಾದೇವಿ ಅವರು. ಇವತ್ತು ಒಂಥರ ನಂಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ, ಅಷ್ಟೊಂದು ದೊಡ್ಡ ಲಾಸ್ ಅದು ಆಕ್ಚುಲಿ. ಮೇಡಮ್, ಅವ್ರನ್ನ ಈಗ ಹೊರಗಡೆಯಿಂದ ನೋಡಿದಾಗ ತುಂಬಾ ಸೀರಿಯಸ್, ತುಂಬಾ ಗಂಭೀರ ಅಂತ ಅನಿಸ್ತಾ ಇತ್ತು. ಬಟ್ ನೀವು ಹತ್ತಿರದಲ್ಲಿ ನೋಡಿದಂಥವ್ರು, ಹೇಗಿರೋರು ಅವರು, ನಿಮ್ಮ ಜೊತೆ ಒಡನಾಟ ಹೇಗಿತ್ತು ಅಂತ? ಅವರು ಯಾಕೆ ಹಂಗೆ ಸ್ವಲ್ಪ ಒಂದು ಡಿಸ್ಟೆನ್ಸ್ ಕೆಲವು ಟೈಮಲ್ಲಿ ಮಾಡ್ತಾ ಇದ್ರು ಅಂದ್ರೆ, ಸಿಕ್ಕಾಪಟ್ಟೆ ಜನಗಳ ಡಿಮಾಂಡ್ ಇತ್ತು ಅವ್ರ ಮೇಲೆ. ಮತ್ತೆ ಚಿತ್ರರಂಗದಲ್ಲಿ ಇದ್ದಿದ್ರಿಂದಾಗಿ ಅವ್ರಿಗೆ ಯಾವ ತರದ ರೂಮರ್ಗಳಿಗೆ ಸಿಕ್ಕಾಕೊಳ್ಳೋದು ಇಷ್ಟ ಇರ್ಲಿಲ್ಲ. ಅವ್ರ ತಾಯಿ ಆಗ್ಲಿ, ಅವ್ರ ಗಂಡನ ಜೊತೆ ಇದ್ದಾಗ್ಲಿ. ಇನ್ಫ್ಯಾಕ್ಟ್ ಅವ್ರು ನಂಗೆ ಹೇಳಿದ್ರು, ಮದುವೆ ಆದ್ಮೇಲೆನೆ ಅವರು ತುಂಬಾ ಒಳ್ಳೊಳ್ಳೆ ಪಿಕ್ಚರ್ಗಳು ಮಾಡಿದ್ರು. ಸೊ ಯಾರಾದ್ರೂ ಮದ್ವೆ ಆದ್ಮೇಲೆ ಹೀರೋಯಿನ್ ಕತೆ ಮುಗ್ದೋಯ್ತು ಅಂತಂದ್ರೆ ಅವ್ರು ನಗ್ತಾ ಇದ್ರು. ಅದೆಲ್ಲ ಇಲ್ಲ, ಮದ್ವೆ ಆದ್ಮೇಲೆನೆ ನಂಗೆ ಒಳ್ಳೊಳ್ಳೆ ರೋಲ್ಗಳು ಸಿಕ್ಕಿದ್ದು ಅಂತ. ಅವ್ರಿಗೆ ಎಲ್ಲೂ ಗಾಸಿಪ್ಗೆ ಸಿಕ್ಕಾಕೋಬಾರ್ದು ಅನ್ನೋದೊಂದಿತ್ತು. ಹಂಗಾಗಿ ಅವರು ಆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ರು. ಆದ್ರೆ ನಿಜವಾಗೂ ಮೃದು ಹೃದಯಿ ಅಂತಾನೆ ಹೇಳ್ಬೇಕು. ಮತ್ತೆ ಎಲ್ಲಾ ತರದ ಬಾಲ್ಯದ ಅನುಭವಗಳನ್ನ ಹೇಳ್ಕೊಳ್ಳೋ ಅವ್ರೇನು ಹಿಂಜರಿತಾ ಇರ್ಲಿಲ್ಲ, ಎಲ್ಲವನ್ನ ಮುಕ್ತವಾಗಿನೇ ಹೇಳ್ತಾ ಇದ್ರು. ಆ ಮೇಂಟೈನ್ ಮಾಡಿದ ಆ ಜನರೇಷನ್ ಸೂಪರ್ ಸ್ಟಾರ್ಸ್ ನ ನೋಡಿ, ಅವ್ರೊಬ್ರೇ ಅಲ್ಲ, ಅವ್ರೆಲ್ರಿಗೂ ಇವಾಗ ಡಿಜಿಟಲ್ ಮೀಡಿಯಾದಲ್ಲಿ ಜನ ಯಾರನ್ನ ಬೇಕಾದ್ರೂ ಏನ್ ಬೇಕಾದ್ರೂ ಆಕ್ಸೆಸಿಬಲ್ ಇದ್ದಾರೆ. ಆವಾಗ ಹಂಗಿರ್ಲಿಲ್ಲ. ಈ ಮಧುಬಾಲ ಆಗ್ಲಿ, ಅವಾಗಿನ ವೈಜಯಂತಿಮಾಲಾ ಆಗ್ಲಿ, ಇವರು ಸರೋಜಾದೇವಿ ಆಗ್ಲಿ ಹಂಗ್ ಸುಲಭವಾಗಿ ಸಿಗ್ತಾ ಇರ್ಲಿಲ್ಲ.
ಅವ್ರಿಗದು ಮುಖ್ಯ ಆಗಿತ್ತು. ಅವರು ತಮ್ಮ ಒಂದು ವೈಯಕ್ತಿಕ ಜೀವನನ ಹಂಗೆ ಇಟ್ಕೊಳ್ಳೋದು, ಸಪ್ರೇಟ್ ಆಗಿರೋದು ಅವ್ರಿಗೆ ಅಗತ್ಯ ಇತ್ತು ಅವಾಗ. ಹೌದು ಹೌದು ಹೌದು. ಧನ್ಯವಾದ ಮೇಡಮ್, TV9 ಜೊತೆ ತಮ್ಮ ನೆನಪುಗಳನ್ನು ಹಂಚ್ಕೊಳ್ಳೋದಕ್ಕೆ.